ನೀವೇನಾದ್ರೂ ಈ ಚಪಾತಿ ಹಿಟ್ಟಿಂದ ಮಾಡಿರೋ ಸ್ವೀಟ್ ನ ಟೇಸ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲ ಬೇಕಂತಾನೆ ಚಪಾತಿ ಹಿಟ್ಟನ್ನ ಜಾಸ್ತಿ ಕಲ್ಸ್ಕೊಳ್ತೀರಾ. ಇದೇನಪ್ಪ ಹೊಸದನ್ನ ಹಿಡ್ಕೊಂಡ್ ಬಂದಿದ್ದಾರೆ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ಇದು ಹೊಸದಲ್ಲ, ಟ್ರೆಡಿಷನಲ್ ರೆಸಿಪಿ. ಚಿಕ್ಕಮಂಗ್ಳೂರು, ಕಡೂರ್ ಭಾಗದವ್ರು ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ಇದೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಮುಖ್ಯವಾಗಿ ಚಪಾತಿ ಹಿಟ್ಟು ಬೇಕಾಗತ್ತೆ. ನಂತರ ಬೆಲ್ಲ ಮತ್ತೆ ನೀರನ್ನ ಸಮ ಪ್ರಮಾಣದಲ್ಲಿ ತಗೊಂಡು ಅಂಟು ಪಾಕ ಮಾಡಿಟ್ಕೊಳ್ಳಿ. ಪಾಕ ಬಿಸಿ ಇರ್ಲಿ, ಮುಚ್ಚಿಡಿ. ನಂತರ ಎಳ್ಳು ಮತ್ತೆ ಗಸಗಸೆನ ತರ್ತರಿಯಾಗಿ ಪೌಡರ್ ಮಾಡಿಟ್ಕೊಳ್ಳಿ. ಪುಟಾಣಿ ಹಿಟ್ಟು, ಹುರಿದು ಪೌಡರ್ ಮಾಡ್ಕೊಂಡಿರೋ ಅಂತ ಗಸಗಸೆ ಮತ್ತೆ ಎಳ್ಳಿನ ಪುಡಿ, ಒಣ ಕೊಬ್ಬರಿ, ಒಣ ಶುಂಠಿ ಪೌಡರು, ಏಲಕ್ಕಿ ಪುಡಿ ಇದೆಲ್ಲಾನು ಸಪ್ಪೆಯಾಗಿನೇ ಮಿಕ್ಸ್ ಮಾಡಿಟ್ಕೋಬೇಕು. ಬೆಲ್ಲದ ಪಾಕ ಮತ್ತೆ ಈ ಪೌಡರ್ನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಜಾಸ್ತಿನೇ ಬೇಕಾಗತ್ತೆ. ಸ್ವಲ್ಪನೂ ಉಳಿಯಲ್ಲ, ಚೆನ್ನಾಗಿರತ್ತೆ ಜಾಸ್ತಿ ಹಾಕದಷ್ಟು ಕೂಡ. ನಂತರ ನಾವು ನಾರ್ಮಲ್ ಆಗಿ ಹೇಗ್ ಚಪಾತಿ ಮಾಡ್ಕೊಳ್ತೀವೋ ಹಾಗೇನೆ ತೆಳುವಾಗಿ ಚಪಾತಿ ಮಾಡ್ಕೊಳ್ಳಿ. ಲೇಯರ್ ಆಗಿ ಮಾಡ್ಕೊಳಕ್ ಹೋಗ್ಬೇಡಿ, ಸಿಂಗಲ್ ಆಗಿನೇ ಲಟ್ಟಿಸ್ಕೊಳ್ಳಿ. ತುಪ್ಪ ಅಥವಾ ಎಣ್ಣೆ ಏನು ಕೂಡ ಹಚ್ಚಬಾರ್ದು, ಹಾಗೇನೆ ಬೇಯಿಸ್ಕೋಬೇಕು. ನಂತರ ಒಂದು ತಟ್ಟೆಯಲ್ಲಿ ಸ್ವಲ್ಪ ಪಾಕ ಹಾಕಿ ನಂತರ ಪೌಡರ್ನ ಉದುರಿಸಿ ಮತ್ತೆ ಮೇಲ್ಗಡೆ ಪಾಕ ಹಾಕಿ ಪೌಡರ್ ಉದುರಿಸ್ಕೊಂಡು ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಹಾಕಿದ್ದೀನಿ. ಇದನ್ನ ಇವತ್ ಮಾಡಿ ನಾಳೆ ತಿಂದ್ರೆ ಸೂಪರ್ ಆಗಿರತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ.